ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ಅಲ್ಲಿ ಒಟ್ಟು 4 ಯೂನಿಟ್ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಮೊದಲನೇ ಯೂನಿಟಲ್ಲಿ ಎನ್ವೈರಮೆಂಟಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಅದರ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಟೈಪ್ಸ್ ಆಫ್ ಪೊಲ್ಯೂಟೆಂಟ್ಸ್ ಅಂದರೆ ಏನು, ಪ್ಯಾರಾಮೀಟರ್ಸ್ ಆಫ್ ವಾಟರ್ ಅಂತ ಬರ್ತವೆ, ಅದನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೋರ್ಸಸ್ಸು ಮತ್ತು ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆ ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ವಾಟರ್ ಪೊಲ್ಯೂಷನ್ ಅಂದರೆ ಏನು ಅಂತ. Pollutants which are present in water leads to the harmful to the health of the human beings or to the environment. ಅಂಥದಕ್ಕೆ ನಾವೇನಂತ ಕರಿತೀವಿ, ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ಕಂಟ್ಯಾಮಿನೇಷನ್ ಆಫ್ ದಿ ವಾಟರ್ ಬಾಡೀಸ್ like rivers, lakes, oceans, groundwater by the harmful substances that degrade the water quality and make it unsafe for human use, aquatic life and environment. ಅದಕ್ಕೆ ನಾವೇನಂತ ಕರಿತೀವಿ, ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ಸೊ ಅಂದ್ರೇನು, ಕೆಲವೊಂದು ಏನಾಗುತ್ತೆ, ಪೊಲ್ಯೂಟೆಂಟ್ಸ್ ಇರುತ್ತೆ. ವಾಟ್ ಆರ್ ಪೊಲ್ಯೂಟೆಂಟ್ಸ್ ಅಂದರೆ ದೋಸ್ ಆರ್ ದಿ ಕೆಮಿಕಲ್ಸ್, ದೋಸ್ ಆರ್ ದಿ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಹಾರ್ಮ್ ದಟ್ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್, ದಟ್ ಪರ್ಟಿಕ್ಯುಲರ್ ವಾಟರ್. ಅದಕ್ಕೆ ನಾವೇನಂತ ಕರಿತೀವಿ, ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಸೊ ಈ ವಾಟರ್ನ ಪೊಲ್ಯೂಟ್ ಮಾಡುವಂಥ ಪೊಲ್ಯೂಟೆಂಟ್ಸ್ ಇದ್ದರೆ ಕಂಟ್ಯಾಮಿನೆಂಟ್ಸ್ ಅಂತ ಕರಿತೀವಲ್ಲ, ಅದು ವಾಟರ್ ಬಾಡೀಸಲ್ಲಿ, ಅದು ರಿವರ್ಸಲ್ಲಿ ಆಗಿರ್ಬೋದು, ಲೇಕ್ಸಲ್ಲಿ, ಓಷನ್ಸಲ್ಲಿ, ಗ್ರೌಂಡ್ ವಾಟರಲ್ಲಿ ಎಲ್ಲೇ ಇದ್ದರೂ ವಿಚ್ ಮೇಕ್ ಇಟ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸಸ್ ಫಾರ್ ಹ್ಯೂಮನ್ ಬೀಯಿಂಗ್. ಅಕ್ವಾಟಿಕ್ ಲೈಫಲ್ಲಿ ಯಾವುದೇ ಜೀವಜಂತುಗಳು, ನೀರಲ್ಲಿರುವಂಥ ಜೀವರಾಶಿಗಳು ಬದುಕೋಕ್ಕಾಗದೇ ಇರುವಂಥದ್ದು, ಎನ್ವೈರ್ಮೆಂಟ್ಗೆ ತೊಂದರೆ ಮಾಡುವಂಥದ್ದು ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ಸೋರ್ಸಸ್ ಏನಾಗಿರ್ಬೋದು ಅಂದರೆ CH ವಾಟರ್ ಇರ್ಬೋದು, ಇನ್ಫೆಕ್ಷಿಯಸ್ ಏಜೆಂಟ್ಸ್ ಇರ್ಬೋದು, ಆರ್ಗ್ಯಾನಿಕ್ ಕೆಮಿಕಲ್ಸ್ ಇರ್ಬೋದು, ಇನ್ಆರ್ಗ್ಯಾನಿಕ್ ಮಿನರಲ್ಸ್, ಆಯಿಲ್ಸ್, ಸೆಡಿಮೆಂಟ್. ದೀಸ್ ಆರ್ ದಿ ಸೋರ್ಸಸ್ ಆಫ್ ವಾಟರ್ ಕಂಟ್ಯಾಮಿನೇಷನ್ಸ್ ಆಗ್ತಾ ಹೋಗುತ್ತೆ. ಈಗ ಒಂದೊಂದನ್ನೇ ನೀಟಾಗಿ ನೋಡ್ಕೊಳ್ತಾ ಹೋಗೋಣ. CH ವಾಟರ್ ಅಂತ ಏನು ಕರಿತೀವಿ, ಡೊಮೆಸ್ಟಿಕ್ ವೇಟ್, ಅನ್ಟ್ರೀಟೆಡ್ ಎಫ್ಲೂಯೆಂಟ್ಸ್ ಡಿಸ್ಚಾರ್ಜ್ ಇನ್ ಟು ದಿ ವಾಟರ್ ಬಾಡಿ, ಸ್ಪ್ರೆಡ್ ಫೌಲ್ ಓಡರ್, ಡಿಪ್ಲೀಟ್ ಆಕ್ಸಿಜನ್ ಆ್ಯಂಡ್ ಕಾಸಸ್ ಡಿಸೀಸಸ್ ಲೈಕ್ ಕಲರಾ ಆ್ಯಂಡ್ ಟೈಫಾಯ್ಡ್. ಸೊ CH ವಾಟ್ರ್ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಸಿಟಿನಲ್ಲಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಅದು ಟ್ರೀಟ್ಮೆಂಟ್ ಮಾಡಿ ಬಿಡದಲ್ಲೇ ಇದ್ದರೆ ಡೈರೆಕ್ಟಾಗಿ ಅದೇನಾದರೂ ವಾಟರ್ ಬಾಡಿಗೆ, ವಾಟರ್ ಪ್ಲೇಸಸ್ ಲೈಕ್ ರಿವರ್, ಓಷನ್ಸು ಆ ಕಡೆಗೆ ಏನಾದರೂ ಹೋಗ್ತಾ ಇದ್ದರೆ ದಟ್ ಲೀಡ್ಸ್ ಟು ಕಂಟ್ಯಾಮಿನೇಷನ್ ಇನ್ ದಿ ವಾಟರ್, ದಟ್ ಗಿವ್ಸ್ ಎ ಫೌಲ್ ಓಡರ್. ಆಕ್ಸಿಜನ್, ವಾಟ್ರಲ್ಲಿ ಆಕ್ಸಿಜನ್ ಇರಬೇಕು, ಆಕ್ಸಿಜನ್ ಕಂಟೆಂಟು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ರೋಗಗಳು ಬರುವಂಥ ಚಾನ್ಸಸ್ಸು ಕಾಲರಾ, ಟೈಫಾಯ್ಡ್ ಅಂಥದ್ದು ಜಾಸ್ತಿ ಆಗುತ್ತೆ. ದಟ್ ಇಸ್ ಅ ಮೇನ್ ಸೋರ್ಸ್ ಆಫ್ ವಾಟರ್ ಕಂಟ್ಯಾಮಿನೇಷನ್. ಅದೇ ಥರ ಇನ್ಫೆಕ್ಷಿಯಸ್ ರಿಯೇಜೆಂಟ್, ಪ್ಯಾಥೋಜನ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸಸ್, ಪ್ರೋಟೋಸ್ವಾ ಫ್ರಮ್ CH or animal waste contaminate drinking water leading to the epidemics. ಸೊ ಅದರಿಂದ ಕಾಯಿಲೆ ಬರೋದು, ಇನ್ಫೆಕ್ಷಿಯಸ್ ಕಾಯಿಲೆ ಬರುವಂಥದ್ದು ಜಾಸ್ತಿ ಆಗುತ್ತೆ. ಆರ್ಗ್ಯಾನಿಕ್ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಡಿಟರ್ಜೆಂಟ್ ಇರ್ಬೋದು, ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್ ಇರ್ಬೋದು, ಕರೆಕ್ಟಾಗಿ ಟ್ರೀಟ್ ಮಾಡ್ದಲೆ ಅದೇ ನಾವು ಡೈರೆಕ್ಟಾಗಿ ವಾಟರ್ ಬಾಡಿಗೆ ಬಿಟ್ಟರೆ ಅದು ಟಾಕ್ಸಿಸಿಟಿ ಆಗ್ಬೋದು, ಬಯೋ ಅಕ್ಯುಮುಲೇಷನ್ ಆಗ್ಬೋದು, ಎಟ್ರಿಫಿಕೇಷನ್, ಜಾಸ್ತಿ ನೊರೆ ಬರುವಂಥದ್ದು. ನಾವೀಗ ಇದರಲ್ಲಿ ನೋಡಿದ್ದೀವಿ. ಬೆಂಗಳೂರಲ್ಲಿ ನೋಡಿದ್ರೆ ನೀವು ಲೇಕ್ಗಳಲ್ಲಿ ಕೆಲವು ಸಲ ತುಂಬ ಸಲ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಲಾಟ್ ಆಫ್ ನೊರೆ ಬರೋಕ್ಕೆ ಶುರು ಆಗುತ್ತೆ. ಸುತ್ತಮುತ್ತ ಇರೋರು ಯಾರೂ ಬದುಕೋಕ್ಕೆ ಆಗಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಎಟ್ರಿಫಿಕೇಷನ್ ಅಂತ ಕರಿತೀವಿ. ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ಡಿಟರ್ಜೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಅದರಲ್ಲಿ ಫಾಸ್ಫೇಟ್ ಇರುತ್ತೆ. ಫಾಸ್ಫೇಟ್ ಏನಾದರೂ ಜಾಸ್ತಿ ನೀವು ವಾಟರ್ ಬಾಡಿ ಒಳಗಡೆ ಸೇರಿಕೊಳ್ತು ಅಂತಂದರೆ ಆಲ್ಗಿ, ಫಂಗಸ್ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ವಿಚ್ ಈಸ್ ಆಕ್ಸಿಜನ್ ಏನಿರುತ್ತಲ್ಲ, ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಕ್ವಾಟಿಕ್ ಅನಿಮಲ್ಸ್ಗೆ ಅಂತ ಹೇಳ್ತೀವಿ. ಅದು ಬಿಕಾಸ್ ಆಫ್ ದಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ಆಗುತ್ತೆ. ಅದೇ ಥರ ಇನ್ಆರ್ಗ್ಯಾನಿಕ್ ಮಿನರಲ್ಸ್, ಹೆವಿ ವಾಟರ್ಸ್ ಲೈಕ್ ಲೆಡ್, ಮರ್ಕ್ಯುರಿ, ಆರ್ಸೆನಿಕ್, ನೈಟ್ರೇಟ್ಸ್ ಫ್ರಮ್ ಇಂಡಸ್ಟ್ರೀಸ್ ಆ್ಯಂಡ್ ಮೈನಿಂಗ್ ಪಲ್ಯೂಟ್ ವಾಟರ್ ಲೀಡಿಂಗ್ ಟು ದಿ ಪಾಯ್ಸನಿಂಗ್, ಕ್ಯಾನ್ಸರ್ ಆ್ಯಂಡ್ ಆರ್ಗನ್ ಡ್ಯಾಮೇಜ್ ಆಗುವಂಥದ್ದು ಇರುತ್ತೆ. ಕೆಲವೊಂದು ಸಲ ಹೆವಿ ಮಾಟ್ಲಿ ಯಾವುದೋ ಒಂದು ಮೈನಿಂಗ್ ಮಾಡ್ತಿರ್ತಾರೆ, ಅಲ್ಲಿ ಮಳೆ ಬಂದಾಗ ಅದು ಹೆವಿ ಮೆಟಲ್ಸ್, ಲೆಡ್ ಇರ್ಬೋದು, ಮರ್ಕ್ಯುರಿ, ಆರ್ಸೆನಿಕ್, ನೈಟ್ರೇಟ್ಸ್ ಅದೆಲ್ಲ ಏನಾಗುತ್ತೆ ಅಂದರೆ ವಾಟರ್ ಒಳಗಡೆ ಸೇರಿಕೊಂಡು ನಮ್ಮ ಬಾಡಿ ಒಳಗಡೆ ಸೇರಿಕೊಂಡು ನಮ್ಮ ಆರ್ಗನ್ಗಳಿಗೆ ಅದು ತೊಂದರೆ ಮಾಡ್ತವೆ. ಕೆಲವೊಂದು ಸಲ ಕ್ಯಾನ್ಸರ್ ಬರೋಕ್ಕೂ ಅವು ಕಾರಣಗಳಾಗ್ತವೆ. ಅದೇ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆಯಿಲ್ ಸ್ಪಿಲ್ಸ್ ಆಗುತ್ತೆ. ರಿಫೈನರ್ಸ್
ಇದು ಆ್ಯಕ್ಚುಲಿ ಮೇಯ್ನಾಗಿ ಮೆರೈನ್ ಲೈಫ್ ಅಂದರೆ ಸಮುದ್ರದೊಳಗಡೆ ಇರುವಂಥ ಜೀವಚರಿಗಳು ಜೀವರಾಶಿಗಳು ಯಾರು ಇರ್ತಾವೋ ಅವಕ್ಕೆ ತೊಂದರೆ ಆಗುತ್ತೆ, ಫಿಶ್ಗಳಿಗೆ ತೊಂದರೆ ಆಗುತ್ತೆ, ಆಯಿಲ್ಸ್ ಸ್ಪಿಲ್ಲಿಂದ ಅದು ಆಗುತ್ತೆ. ದಟ್ಸ್ ಆಲ್ಸೋ ಮೇನ್ ಸೋರ್ಸ್ ಫಾರ್ ವಾಟರ್ ಕಂಟಾಮಿನೇಷನ್. ಸೆಡಿಮೆಂಟ್ಸ್, ಸಾಯಿಲ್ ಎರೋಷನ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇನ್ಕ್ರೀಸ್ ದಿ ಟರ್ಬಿಡಿಟಿ, block sunlight and reduce the photosynthesis, destroy the aquatic inhabitants. ಇದರಿಂದನೂ ನಮಗೆ ತೊಂದರೆ ಆಗುತ್ತೆ. ದಿಸ್ ಆರ್ ದ ಡಿಫ್ರೆಂಟ್ ಸೋರ್ಸಸ್ ಆಫ್ ವಾಟರ್ ಕಂಟ್ಯಾಮಿನೇಷನ್. ಅದನ್ನು ಇನ್ ಡೀಟೇಲ್ ಆಗಿ ನೋಡೋದಾದರೆ ಸಿಯೇಜ್ ಮೇಜರ್ ಸೋರ್ಸು, ಡೊಮೆಸ್ಟಿಕ್ ವೇಸ್ಟು ಅಥವಾ ಮುನಿಸಿಪಲ್ ಡ್ರೈನ್ಸು, ಅನ್ಟ್ರೀಟೆಡ್ ಎಫ್ಲೂಯೆಂಟ್ಸು. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಫೋಲ್ ಓಡರ್ ಬರುತ್ತೆ, ವಾಟರ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೀವಿ, ನೀರಿಂದ ಉಂಟಾಗುವ ಕಾಯಿಲೆಗಳು ಅಂತ ಹೇಳ್ತೀವಿ, ಕಾಲರಾ, ಟೈಫಾಯ್ಡ್ ಅದೆಲ್ಲ ಬರ್ಬೋದು. ಅದೇ ಥರ ಇನ್ಫೆಕ್ಷಿಯಸ್ ಡಿಸೀಸಸ್, ಪ್ಯಾಥೋಜನ್ಸು, ಅನಿಮಲ್ ವೇಸ್ಟು ಅಥವಾ ಹಾಸ್ಪಿಟಲ್ದ ವೇಸ್ಟ್ ನಾವು ಹಾಗೆ ಸರಿಯಾಗಿ ಟ್ರೀಟ್ ಮಾಡ್ದಲೇ ಅದು ಅಕಸ್ಮಾತ್ ಅದೇನಾದರೂ ನೀರೊಳಗಡೆ ಹೋಯಿತು ಅಂದರೆ ಸೊ ಅದರಿಂದ ಕುಡಿಯೋದಕ್ಕೆ ಆ ನೀರು ಒಳ್ಳೆಯದಲ್ಲ, ಜೊತೆಗೆ ಅದರಿಂದ ಬೇರೆ ಬೇರೆ ಥರ ಕಾಯಿಲೆಗಳು ಬರೋಕ್ಕೆ ಶುರು ಆಗುತ್ತೆ. ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು, ಡಿಟರ್ಜೆಂಟ್ಸು, ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್, ಆ್ಯಸ್ ಅನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ನಾವೇನಾದರೂ ನೀರೊಳಗಡೆ ಹಾಕಿದ್ರೆ ಅದು ಬಯೋ ಅಕ್ಯುಮುಲೇಷನ್ನ ನಮ್ಮ ಬಾಡಿ ಒಳಗಡೆ ಅದು ಅಕ್ಯುಮುಲೇಟ್ ಆಗುತ್ತೆ, ಟಾಕ್ಸಿಕ್ ಇನ್ಕ್ರೀಸ್ ಆಗುತ್ತೆ, ಎಟ್ರಿಫಿಕೇಷನ್ ಆಗುತ್ತೆ, ನೊರೆ ಬರೋಕ್ಕಾಗತ್ತೆ, ಡೆತ್ ಟು ಆರ್ಗ್ಯಾನಿಸಮ್ಸು ಆಗ್ತಾ ಹೋಗುತ್ತೆ. ಬೈನಂದಹಳ್ಳಿ ಲೇಕ್ ಅಂತ ಇದೆ, ಬೆನಂದಳ್ಳಿ ಲೇಕ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ. ದಟ್ ಇಸ್ ಅ ಮೇನ್ ಎಟ್ರಿಫಿಕೇಷನ್ ಜಾಸ್ತಿ ಆಗ್ತಾ ಇರೋದು ಬಿಕಾಸ್ ಆಫ್ ದಿ ಡಿಟರ್ಜೆಂಟ್ ಯೂಸ್. ಯಾವುದು ಅಂದರೆ ಬೆನಂದೂಳು ಲೇಕ್ ಅಂತ ಹೇಳ್ತೀವಿ ಬ್ಯಾಂಗ್ಳೂರಲ್ಲಿ, ಅದರಿಂದ ಆಗುತ್ತೆ. ಅದೇ ಥರ ಇನಾರ್ಗ್ಯಾನಿಕ್ ಮಿನರಲ್ಸ್ ಅಂತ ತೊಗೊಂಡ್ರೆ ಹೆವಿ ಮೆಟಲ್ಸ್, ಲೆಡ್ಡು, ಮರ್ಕ್ಯುರಿ, ಆರ್ಸೆನಿಕ್, ನೈಟ್ರೇಟ್ಸ್, ಇಂಡಸ್ಟ್ರಿಯಲ್ಲಿಂದ ಮೈನಿಂಗಿಂದ ಹೋಗುತ್ತೆ ಇನಾರ್ಗ್ಯಾನಿಕ್ ಮಿನರಲ್ಸು. ದಟ್ ಲೀಡ್ಸ್ ಟು ಎ ಪಾಯ್ಸನಿಂಗ್. ನಮ್ಮ ಬಾಡಿ ಒಳಗಡೆ ವಿಷ ಸೇರಿಕೊಳ್ಳುತ್ತೆ, ಕ್ಯಾನ್ಸರ್ ಆಗ್ಬೋದು, ಆರ್ಗನ್ಸ್ಗಳು ಡ್ಯಾಮೇಜ್ ಆಗ್ಬೋದು. ಅದೇ ಥರ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಆಯಿಲ್ ಸ್ಪಿಲ್ಸ್ ಏನಿದೆಯಲ್ಲ, ಶಿಪ್ಸಿಂದ ಒಂದು ಕಡೆಯಿಂದ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ತರಬೇಕಾದ್ರೆ ಅಥವಾ ರಿಫೈನರೀಸಲ್ಲಿ, ಕೋಸ್ಟಲ್ ಇಂಡಸ್ಟ್ರೀಸ್ ಅದೆಲ್ಲ ಡೈರೆಕ್ಟಾಗಿ ಅವು ಓಷನ್ಗಳಿಗೆ ಬಿಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆದ ತಕ್ಷಣ ಮೆರೈನ್ ಲೈಫ್ ಅಂದರೆ ಜೀವಚರಗಳು ಅಂತ, ಜಲಚರಗಳು ಅಂತ ಏನು ಕರಿತೀವಿ, ಅಥವಾ ಮೀನುಗಳು ಏನಿರ್ತವೆ, ಮೊಸಳೆಗಳೇನು, ಅವಕ್ಕೆಲ್ಲನೂ ತೊಂದರೆ ಆಗುತ್ತೆ. ಸೆಡಿಮೆಂಟ್ಸ್, ಸಾಯಿಲ್ ಎರೋಷನ್ ಆಗುವಂಥದ್ದು, ಕನ್ಸ್ಟ್ರಕ್ಷನ್ ರನ್ಔಟ್, ಕನ್ಸ್ಟ್ರಕ್ಷನ್ ಮಾಡೋಕೊಡೆಗೆ ಹರ್ಕೊಂಡು ಹೋಗುವಂಥದ್ದು, ಡಿಫಾರೆಸ್ಟ್ರೇಷನ್ ಆಗೋದ್ರಿಂದನೂ ನಮಗೆ ವಾಟರ್ಗೆ ಕಂಟ್ಯಾಮಿನೇಟ್ ಆಗುತ್ತೆ, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ, ಫೋಟೋಸಿಂಥಸಿಸ್ ಅಂದರೆ ಸಮುದ್ರದೊಳಗಡೆ ಬೆಳೆಯುವಂಥ ಗಿಡಗಳೇನಿರ್ತಾವಲ್ಲ ಅವೆಲ್ಲ ಡಿಸ್ಟ್ರಾಯ್ ಆಗ್ತವೆ, ಅಕ್ವಾಟಿಕ್ ಇನ್ಹ್ಯಾಬಿಟೆಂಟ್ಸ್ಗೆ ತೊಂದರೆ ಆಗ್ತವೆ. ಇದರಿಂದ ಏನು ಆಗುತ್ತೆ ಅಡ್ವರ್ಸ್ ಎಫೆಕ್ಟು ವಾಟರ್ ಪೊಲ್ಯೂಷನ್ ಆಗೋದ್ರಿಂದ ಅಂದರೆ ಸ್ಪ್ರೆಡ್ ಆಫ್ ವಾಟರ್ ಬೋರ್ನ್ ಡಿಸೀಸಸ್ ಜಾಸ್ತಿ ಆಗುತ್ತೆ, ಪಾಯ್ಸನಿಂಗ್ ಆಫ್ ದಿ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್ ಆಗುತ್ತೆ, ನಮ್ಮ ಬಾಡಿ ಒಳಗಡೆ ಬಯೋ ಅಕ್ಯುಮುಲೇಷನ್ ಆಗುತ್ತೆ, ಟಾಕ್ಸಿಟಿ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ಬರುವಂಥದ್ದು ಜಾಸ್ತಿ ಆಗುತ್ತೆ, ಡಿಸ್ಟ್ರಕ್ಷನ್ ಆಫ್ ಅಕ್ವಾಟಿಕ್ ಬಯೋಡೈವರ್ಸಿಟಿ ಹಾಳಾಗೋಗುತ್ತೆ. ಸೊ ನಮ್ದು ಏನು ಎಕೊಲಾಜಿಕಲ್ ಸಿಸ್ಟಮ್, ಎಕೊಲಾಜಿಕಲ್ ಬ್ಯಾಲೆನ್ಸ್ ಇರುತ್ತಲ್ಲ, ಒಂದು ತಿಂದ್ಕೊಂಡು ಇನ್ನೊಂದು ಜೀವನ ಮಾಡ್ಕೊಂಡು ಏನು ಹೇಳ್ತೀವಿ, ಫುಡ್ ಪಿರಮಿಡ್ ಅಂತ ಏನು ಹೇಳ್ತೀವಿ, ಅವು ಡಿಸ್ಟ್ರಾಯ್ ಆಗುತ್ತೆ. ರೆಡ್ಯೂಸ್ ದಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಲಾಂಗ್ ಟರ್ಮ್ ಎಕೊಲಾಜಿಕಲ್ ಇಂಬ್ಯಾಲೆನ್ಸಸ್ಸು ಆಗ್ತಾ ಹೋಗುತ್ತೆ. ನೋಡಿ, ವಾಟರ್ ಪೊಲ್ಯೂಷನಿಂದ ಏನಾಗುತ್ತೆ ಅಂದರೆ ಅದು ಬಿಕಾಸ್ ಆಫ್ ದಿ ಸುಯೇಜ್ ಆಗ್ಬೋದು, ಇನ್ಫೆಕ್ಷಿಯಸ್ ಏಜೆಂಟಿಂದ ಆಗ್ಬೋದು, ಆರ್ಗ್ಯಾನಿಕ್ ಕೆಮಿಕಲ್ಸಿಂದ ಆಗ್ಬೋದು, ಇನ್ಆರ್ಗ್ಯಾನಿಕ್ ಮಿನರಲ್ಸಿಂದ ಆಗ್ಬೋದು, ಆಯಿಲ್ಸು ಸೆಡಿಮೆಂಟೇಷನಿಂದ ಆಗ್ಬೋದು. ಸೊ ಏನು ಅಂತಂದರೆ ವಾಟರ್ ಬೋರ್ನ್ ಡಿಸೀಸಸ್ ಬರುತ್ತೆ, ಎಟ್ರಿಫಿಕೇಷನ್ ಆಗುತ್ತೆ, ಎಕೋಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ, ಹೆಲ್ತ್ ರಿಸ್ಕ್ ಆಗುತ್ತೆ, ಟಾಕ್ಸಿಸಿಟಿ, ಪಾಯ್ಸನಿಂಗ್ ಆಗ್ತಾ ಹೋಗುತ್ತೆ. ಸೊ ಇದು ಆಗಿದೆ, ಯಾವ ಮಟ್ಟಿಗೆ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ವಾಟರ್ದು ಪ್ಯಾರಾಮೀಟ್ರ್ಗಳನ್ನ ನಾನು ಚೆಕ್ ಮಾಡ್ಕೊಳ್ತೀನಿ. ಅದರಲ್ಲಿರುವಂಥ ಆಕ್ಸಿಜನ್ ಎಷ್ಟಿದೆ ಅನ್ನೋದ್ರ ಮೇಲೆ, ವೆದರ್ ದಟ್ ವಾಟರ್ ಈಸ್ ಗುಡ್ ಆರ್ ಬ್ಯಾಡ್, ವೆದರ್ ಇಟ್ ಈಸ್ ಸೇಫ್ ಆರ್ ಅನ್ಸೇಫ್ ಅಂತ ನಾನು ಡಿಸೈಡ್ ಮಾಡೋದಕ್ಕೆ 3 ಪ್ಯಾರಾಮೀಟ್ರ್ಗಳನ್ನ ತೊಗೊಳ್ತೀನಿ. ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಿ, DO ಅಂತ ಕರಿತೀವಿ. ನಿಮ್ಮ ವಾಟರ್ ಒಳಗಡೆ ಎಷ್ಟು ಡಿಸಾಲ್ವ್ಡ್ ಆಕ್ಸಿಜನ್ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದೇ ಥರ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಲವೊಂದು ಸಲ ಏನಾಗುತ್ತೆ ಡ್ಯೂ ಟು ಸಮ್ ಅದರ್ ಆ್ಯಕ್ಟಿವಿಟಿ ಆಕ್ಸಿಜನ್ ಏನಾಗಿರುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಕಡಿಮೆ ಆಗಿದೆ ಅಂತ ನನಗೆ ಫೈಂಡ್ ಔಟ್ ಮಾಡೋಕ್ಕೆ 2 ಮೆಥಡ್ ತೊಗೊಳ್ತೀನಿ. ಐದರ್ ಬಯಾಲಜಿಕಲಿ ಚೆಕ್ ಮಾಡ್ತೀನಿ, ಇಲ್ಲಾಂದರೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ನ ಚೆಕ್ ಮಾಡ್ತೀನಿ. ಅದ್ರ ಮೇಲೆ ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿದೆ ಅನ್ನೋದ್ಮೇಲೆ ಅದ್ರ ಮೇಲೆ ನಾನು ವಾಟರ್ ವೆದರ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ ನಾನು ಡಿಸೈಡ್ ಮಾಡ್ತಾ ಹೋಗ್ತೀನಿ. ಒಂದೊಂದೇ ನೋಡ್ಕೊಂಡು ಹೋಗೋಣ. ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಇದು ನನಗೆ ಏನು ಹೇಳುತ್ತೆ ಅಂದರೆ ರೆಫರ್ಸ್ ಟು ದಿ ಅಮೌಂಟ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದಿ ವಾಟರ್, ಎಸೆನ್ಷಿಯಲ್ ಫಾರ್ ದಿ ಸರ್ವೈವಲ್ ಆಫ್ ಅಕ್ವಾಟಿಕ್ ಆರ್ಗ್ಯಾನಿಸಮ್. ನೀರೊಳಗಡೆ ಹೋದರೆ ಅಲ್ಲಿ ಎಷ್ಟು ಆಕ್ಸಿಜನ್ ಇರಬೇಕು, ಡಿಸಾಲ್ವ್ಡ್ ಆಕ್ಸಿಜನ್ ಇರಬೇಕು. ಮ್ಯಾಕ್ಸಿಮಮ್ ಇತ್ತು ಅಂತಂದರೆ, ಕ್ಲೀನಾಗಿತ್ತು ಅಂತಂದರೆ
ಮ್ಯಾಕ್ಸಿಮಮ್ ಡಿಸಾಲ್ವ್ಡ್ ಆಕ್ಸಿಜನ್ ಇತ್ತು ಅಂದರೆ ಇಟ್ಸ್ ಗುಡ್ ಫಾರ್ ಅಕ್ವಾಟಿಕ್. ಅದು ಪೊಲ್ಯೂಟೆಂಟ್ ಆಗಿತ್ತು ಅಂದರೆ ಆಕ್ಸಿಜನ್ ಏನಾಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಹೇಗೆ ಕಂಡುಹಿಡಿತೀನಿ ಅಂತಂದರೆ ಮಾಡರ್ನ್ ಡಿವೋಮೀಟರ್ಸ್ಗಳಿದೆ, ಜಸ್ಟ್ ಅದನ್ನ ಇಟ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿದೆ ಅಂತ ಅದು ಹೇಳ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಐ ಕ್ಯಾನ್ ಡೂ ದಿ ಟೆಸ್ಟಿಂಗ್ ಆಫ್ ವಾಟರ್ ಮಾಡ್ಬೋದು ಬೈ ವಿಂಕರ್ಸ್ ಮೆಥಡ್ ಅಂತ ಹೇಳ್ತೀವಿ. ಐಡೋಮೆಟ್ರಿಕ್ ಟೈಟ್ರೇಷನ್ ಮಾಡಿ ಅದರಲ್ಲಿ ಎಷ್ಟು ಆಕ್ಸಿಜನ್ ಇದೆ ಇಲ್ಲ ಅಂತ ನಾನು ಚೆಕ್ ಮಾಡ್ಬೋದು. ಅದೇ ಥರ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಬೈ ದಿ ಮೈಕ್ರೋ ಆರ್ಗ್ಯಾನಿಸಮ್ ಟು ಡಿಕಂಪೋಸ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್ ಓವರ್ ಎ ಸ್ಪೆಸಿಫಿಕ್ ಪೀರಿಯಡ್, ಯೂಶಲಿ 5 days at 20 degrees centigrade. ಸೊ ಈಗ ಏನು ಮಾಡ್ತೀನಿ, ನನಗೆ ಅದರೊಳಗೆ ಏನೋ ಒಂದು ಆರ್ಗ್ಯಾನಿಕ್ ಮ್ಯಾಟ್ರ್ ಸೇರ್ಕೊಂಡಿದೆ, ಕಂಟ್ಯಾಮಿನೇಟ್ ಆಗಿ ಸೇರ್ಕೊಂಡಿದೆ. ಆ ಕಂಟ್ಯಾಮಿನೇಷನ್ನ ಕನ್ವರ್ಟ್ ಮಾಡೋದಕ್ಕೆ ಅದಕ್ಕೆ ಎಷ್ಟು ಈಗ ಅದನ್ನು ಕನ್ವರ್ಟ್ ಮಾಡೋದು ಯಾವುದು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸು ಕನ್ವರ್ಟ್ ಮಾಡ್ತವೆ ಬೈ ದ ಹೆಲ್ಪ್ ಆಫ್ ದಿ ಆಕ್ಸಿಜನ್. ಸೊ ಈಗ ಏನಾಗಿದೆ, ನೀರೊಳಗಡೆ ಆಕ್ಸಿಜನ್ ಇದೆ, ಆಕ್ಸಿಜನ್ ಎಷ್ಟಿರಬೇಕೋ ಅಷ್ಟಿತ್ತು ಅಂದರೆ ಅದಕ್ಕೆ ಏನಂತ ಕರಿತೀವಿ, ಡಿಸಾಲ್ವ್ಡ್ ಆಗಿರುವಂಥ ಆಕ್ಸಿಜನ್ ಇದೆ. ಆ ಡಿಸಾಲ್ವ್ಡ್ ಆಗಿರುವಂಥ ಆಕ್ಸಿಜನ್ನ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ತೊಗೊಂಡು ದೇ ಗೆಟ್ ಕನ್ವರ್ಟ್ ದೆಮ್ಸ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇದಕ್ಕೆ ಸಮ್ ಅಮೌಂಟ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ನು ಯೂಸ್ ಆಗಿಬಿಡುತ್ತೆ. ಸೊ ಅದು ಎಷ್ಟು ಯೂಸ್ ಆಗಿದೆಯಲ್ಲ ಅದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ 5 days ನಾವೇನು ಮಾಡ್ತೀವಿ, ಈ ಮೈಕ್ರೋ ಆರ್ಗ್ಯಾನಿಸಮ್ನ ಬಿಟ್ಬಿಟ್ಟು 20 ಡಿಗ್ರಿನಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡ್ತೀವಿ. ಸೊ ಅಕಸ್ಮಾತ್ ಬಯೋ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂದರೆ ಪೊಲ್ಯೂಷನು ಜಾಸ್ತಿ ಆಗಿದೆ ಅಂತ. ನಿಮ್ಮ ಮೈಕ್ರೋ ಆರ್ಗ್ಯಾನಿಸಮು ಎಸ್ ಟೇಕನ್ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್ ಟು ಆಕ್ಸಿಡೈಸ್ ಇಟ್ ಸೆಲ್ಫ್. ಅದಕ್ಕೆ ಅದು ಏನಾಗ್ತಾ ಇದೆ, ನಿಮಗಲ್ಲಿ ಆಕ್ಸಿಜನ್ನು ಕಡಿಮೆ, ಡಿಸಾಲ್ವ್ಡ್ ಆಕ್ಸಿಜನ್ ಕ್ವಾಂಟಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ. ಯಾಕೆ ಕಡಿಮೆ ಆಗ್ತಿದೆ, ದಟ್ ಈಸ್ ಯೂಸ್ಡ್ ಬೈ ದಿ ಮೈಕ್ರೋ ಆರ್ಗ್ಯಾನಿಸಮ್. ಯಾಕೆ ಮೈಕ್ರೋಬ್ಸ್ ಯೂಸ್ ಮಾಡ್ತಾ ಇದ್ದೇವೆ ಟು ಕನ್ವರ್ಟ್ ಇವರ್ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಬಯೋಮಾಸ್ ಕನ್ವರ್ಟ್ ಮಾಡೋಕ್ಕೆ ಅದು ಯೂಸ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಇದೆ ಅಂತ ಇಟ್ಕೊಳ್ಳೋಣ. ಗ್ಲೂಕೋಸ್ ಇಸ್ ಎ ರೆಪ್ರೆಸೆಂಟೇಟಿವ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್. ಅದಕ್ಕೆ ಆಕ್ಸಿಜನ್ ಯೂಸ್ ಮಾಡಿಕೊಂಡ್ರೆ ಅದಕ್ಕೆ 6 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಬೇಕು. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ, ವಾಟರ್ ಸ್ಯಾಂಪಲ್ ತೊಗೊಂಡು ಇನ್ಕ್ಯೂಬೇಟ್ ಮಾಡ್ತೀವಿ ಇನ್ ಎ ಡಾರ್ಕ್ ಫಾರ್ 20 degrees ಫಾರ್ 5 days. ಸೊ ದ ಡಿಕ್ರೀಸ್ ಇನ್ ಡಿಒ ಮೆಷರ್ಡ್ ಆ್ಯಂಡ್ ಕ್ಯಾಲ್ಕುಲೇಟೆಡ್. ಎಷ್ಟು ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟಿದೆಯಲ್ಲ ಅದು ಎಷ್ಟು ಕಡಿಮೆ ಆಗಿದೆ, ಫಸ್ಟ್ ಡೇಗೆ ಎಷ್ಟಿತ್ತು, ಆಫ್ಟರ್ 5 days ಏನಾಗಿದೆ ಅಂತ ಚೆಕ್ ಮಾಡಿದಾಗ ಆ ಡಿಫ್ರೆನ್ಸಿಂದ ನಾವೇನು ಮಾಡ್ತೀವಿ, BOD ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನು ಕೇಳ್ತಾರೆ, ವಾಟ್ ಈಸ್ DO, ವಾಟ್ ಈಸ್ BOD, ವಾಟ್ ಈಸ್ COD, ಎಕ್ಸ್ಪ್ಲೈನ್ ಅಂತ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಆಲ್ರೆಡಿ ವಾಟರ್ ಒಳಗಡೆ ಏನಾಗಿದೆ, ವಾಟರ್ ಒಳಗಡೆ ಆಕ್ಸಿಜನ್ನು ಡಿಸಾಲ್ವ್ಡ್ ಆಗಿದೆ, ಅದಕ್ಕೆ ನಾವೇನಂತ ಕರಿತೀವಿ, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತಾರೆ. ವಿಚ್ ಇಸ್ ಎ ನೆಸೆಸರಿ ಪ್ಯಾರಾಮೀಟರ್ ಟು ಹ್ಯಾವ್ ದಿ ಅಕ್ವಾಟಿಕ್ ಲೈಫ್. ಮೆರೈನ್ ಲೈಫ್ ಬೇಕು, ಜಲಚರಗಳು ಇರಬೇಕು, ನೀರಲ್ಲಿ ಜೀವರಾಶಿಗಳು ಇರಬೇಕು ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಮ್ಯಾಕ್ಸಿಮಮ್ ಇರಬೇಕು. ಆದರೆ ಅದೇನಾಗುತ್ತೆ, ಕಂಟ್ಯಾಮಿನೇಷನ್ ಆಗುತ್ತೆ. ಇಫ್ ಇಟ್ ಇಸ್ ಕಂಟ್ಯಾಮಿನೇಟೆಡ್ ವಿತ್ ಅನ್ ಆರ್ಗ್ಯಾನಿಕ್ ಮ್ಯಾಟರ್, ಸೊ ಆರ್ಗ್ಯಾನಿಕ್ ಮ್ಯಾಟರ್ ಇದ್ದರೆ ಮೈಕ್ರೋಬ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ವಾಟರ್, ದೇ ಗೋಯಿಂಗ್ ಟು ಕನ್ವರ್ಟ್ these chemical contaminants, organic matter into carbon dioxide and water. So ಇದಕ್ಕೆ microbes they going to use some amount of oxygen which is already dissolved in water. ಹಂಗಾಗಿ ಏನಾಗುತ್ತೆ, DOಗೆ ಮತ್ತು BODಗೆ ಡಿಫ್ರೆನ್ಸ್ ಏನು ಅಂದರೆ, DO ಅಂದರೆ ಕಂಪ್ಲೀಟ್ಲಿ ಡಿಸಾಲ್ವ್ಡ್, BOD ಅಂತಂದರೆ ಮೈಕ್ರೋಬ್ಸ್ ಏನು ಮಾಡ್ತವೆ, ತಮ್ಮಷ್ಟಕ್ಕೆ ತಾವೇ ಕನ್ವರ್ಟ್ ಮಾಡ್ಕೊಳ್ತವೆ. ಆದಾಗ ಏನಾಗುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಕಡಿಮೆ ಆಗಿರೋದಕ್ಕೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸಿನ್ಸ್ ದ ಆಕ್ಸಿಜನ್ ಡಿಮ್ಯಾಂಡ್ ಹ್ಯಾಸ್ ಬೀನ್ ಡಿಕ್ರೀಸ್, ವೈ ಇಟ್ ಈಸ್ ಡಿಕ್ರೀಸ್, ಬಿಕಾಸ್ ಇಟ್ ಈಸ್ ಯೂಸ್ಡ್ ಬೈ ದಿ ಮೈಕ್ರೋಬ್ಸ್ ಆರ್ ಬಯಾಲಜಿಕಲ್ ಇನ್ ನೇಚರ್. ಹಂಗಾಗಿ ಇದನ್ನು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ COD ಎಂದು the amount of oxygen required to oxidize both biodegradable and non-biodegradable organic matter chemically using a strong oxidizing agent. ಅಲ್ಲಿ ಹೇಗೆ ನೇಚರಲ್ಲಿ ಮೈಕ್ರೋಬ್ಸೇ ಏನು ಮಾಡ್ತವೆ, ಕನ್ವರ್ಟ್ ಮಾಡ್ತವೆ ಬೈ ಟೇಕಿಂಗ್ ದಿ ಆಕ್ಸಿಜನ್ ಪ್ರೆಸೆಂಟ್ ಇನ್ ವಾಟರ್. ಅದೇ ಥರ ಕೆಮಿಕಲಿ ನಾನು ಚೆಕ್ ಮಾಡ್ಬೋದು ಯೂಸಿಂಗ್ ಎ ಕೆಮಿಕಲ್ಸ್. ಸಿಂಪಲ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಿಕೊಂಡು, ಲೈಕ್ ಡೈಕ್ರೋಮೈಟ್ನ ಯೂಸ್ ಮಾಡಿಕೊಂಡು FAS ಜೊತೆಗೆ ಟ್ರೈಟ್ರೇಷನ್ ಮಾಡಿ ನಾನು ಕಂಡುಹಿಡಿತೀನಿ. ಅದಕ್ಕೆ ನಾವೇನಂತ ಕರಿತೀವಿ, COD ಅಂತ ಕರಿತೀವಿ. CODನೂ ಕಡಿಮೆ ಇತ್ತು ಅಂತಂದರೆ, ಅಥವಾ COD ಜಾಸ್ತಿ ಇತ್ತು ಅಂತಂದರೆ ಪೊಲ್ಯೂಟೆಂಟು ಜಾಸ್ತಿ ಇದೆ, BOD ಜಾಸ್ತಿ ಇತ್ತು ಅಂತಂದರೆ ಪೊಲ್ಯೂಷನ್ನು ಜಾಸ್ತಿ ಇದೆ ಅಂತ ಅರ್ಥ. ಸೊ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಎ ಸ್ಟ್ರಾಂಗ್ ಕೆಮಿಕಲ್ ಆಕ್ಸಿಡೆಂಟ್ ಆದಾಗ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಸಿಂಪಲ್ ಟೈಟ್ರೇಷನ್ ಮಾಡಿ ಅದನ್ನು ಮಾಡ್ತಿದ್ದೆ. ಸ್ಯಾಂಪಲ್ ಇಸ್ ಟ್ರೀಟೆಡ್ ವಿತ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇನ್ acidic medium and reflects the oxygen equivalent consumed is measured by titration with ferrous ammonium sulfate. ರಿಡಾಕ್ಸ್ ಟೈಟ್ರೇಷನ್ ಮಾಡಿ ಅದನ್ನು ಕಂಡುಹಿಡಿತೀವಿ. ಈಗ DO ಅಂತಂದರೆ ಏನು, ಡಿಸಾಲ್ವ್ಡ್ ಆಕ್ಸಿಜನ್ನು ಡಿಸಾಲ್ವ್ ಆಗಿದೆ. ಆ ಡಿಸಾಲ್ವ್ ಆಗಿರೋ ಆಕ್ಸಿಜನ್ನ
ನಾವೇನು ಮಾಡ್ತೀವಿ, ಸಮ್ ಅಮೌಂಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಬೈ ದಿ ಮೈಕ್ರೋಬ್ಸ್ ಆಯಿತು ಅಂದರೆ ಅದಕ್ಕೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಯೂಸ್ಡ್ ಬೈ ದಿ ಕೆಮಿಕಲ್ಸ್ ಇದ್ದರೆ ಅದಕ್ಕೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ನಾವು ಹೇಳ್ತೀವಿ. ಸೊ ಪ್ಯಾರಾಮೀಟರ್ ಆಫ್ ವಾಟರ್ ಪೊಲ್ಯೂಷನ್ಸ್ ನೀವು ತೊಗೊಳೋದಾದರೆ, ಪ್ಯಾರಾಮೀಟರ್ ಅಂತ ತೊಗೊಂಡ್ರೆ DO ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್, ವೈಟಲ್ ಫಾರ್ ಅಕ್ವಾಟಿಕ್ ಲೈಫ್. ಅದರಲ್ಲಿ ಜೀವಚರಗಳು ಇರಬೇಕು, ಜಲಚರಗಳು ಇರಬೇಕು ಅಂತಂದರೆ ಅದು ಇರಲೇಬೇಕು. ಅದನ್ನು ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ ವಿಂಕರ್ಸ್ ಐಡೋಮೆಟ್ರಿಕ್ ಟೈಟ್ರೇಷನ್ ಅಥವಾ DO ಮೀಟರ್ನ ಯೂಸ್ ಮಾಡಿ ಅದನ್ನು ಕಂಡುಹಿಡಿತೀವಿ. ಸಿಗ್ನಿಫಿಕೆನ್ಸ್ ಏನು ಅಂದರೆ DO ಇತ್ತು ಅಂದರೆ ಕ್ಲೀನ್ ವಾಟರ್, ಲೋ DO ಇತ್ತು ಅಂದರೆ ಪೊಲ್ಯೂಟೆಡ್ ವಾಟರ್. ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇತ್ತು ಅಂತಂದರೆ ಇಟ್ಸ್ ಗುಡ್ ಫಾರ್ ಅಕ್ವಾಟಿಕ್ ಲೈಫ್ ಅಥವಾ ಮೆರೈನ್ ಲೈಫ್. ಅದರ್ವೈಸ್ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಮೆರೈನ್ ಲೈಫ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಆಕ್ಸಿಜನ್ ರಿಕ್ವೈರ್ಡ್ ಬೈ ದಿ ಮೈಕ್ರೋಬ್ಸ್ ಟು ಡಿಕಂಪೋಸ್ ದಿ ಆರ್ಗ್ಯಾನಿಕ್ ಮ್ಯಾಟರ್ 5 days at 20 degrees centigrade. ಅದನ್ನು ಹೇಗೆ ಮಾಡ್ತೀವಿ ಅಂದರೆ ಇನ್ಕ್ಯುಬೇಷನ್ ಯೂಸ್ ಮಾಡಿ ಕಂಡುಹಿಡ್ಕೊಳ್ತೀವಿ. ಹೈ BOD ಅಂದರೆ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸು ಜಾಸ್ತಿ ಇದೆ, ಕಂಟ್ಯಾಮಿನೇಷನು ಜಾಸ್ತಿ ಇದೆ ಅಂತ ಅರ್ಥ. COD ಅಂದರೆ ಸೇಮ್ we are going to find out what is the amount of contaminant present in the water by using a chemical. If it is using a microbes ಆಯಿತು ಅಂದರೆ biological oxygen demand ಅಂತ ಕರಿತೀವಿ. If you use chemical ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಆಕ್ಸಿಜನ್ ರಿಕ್ವೈರ್ಡ್ ಕೆಮಿಕಲಿ ಟು ಆಕ್ಸಿಡೈಸ್ ಆರ್ಗ್ಯಾನಿಕ್ ಮ್ಯಾಟರ್, ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಎರಡೂ. ಅದನ್ನೇನು ಮಾಡ್ತೀವಿ, ರಿಫ್ಲೆಕ್ಸ್ ಮಾಡ್ತೀವಿ. ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇನ್ ಅಸಿಡಿಕ್ ಮೀಡಿಯಮ್ ಅದು ಕನ್ಸ್ಯೂಮ್ ಮಾಡ್ಕೊಳುತ್ತೆ ಆಕ್ಸಿಜನ್ನ. ಎಷ್ಟು ಉಳಿದಿರುತ್ತಲ್ಲ ಅದನ್ನು ಏನು ಮಾಡ್ತೀವಿ, ಟೈಟ್ರೇಟ್ ಅಗೇನೆಸ್ಟ್ ಫೆರಸ್ ಅಮೋನಿಯಂ ಸಲ್ಫೇಟ್. ಕ್ವಿಕ್ ಎಸ್ಟಿಮೇಷನ್ ಆಫ್ ದಿ ಟೋಟಲ್ ಪೊಲ್ಯೂಟೆಂಟ್ ಲೋಡ್ ಎಷ್ಟಿದೆ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ 3 ಪ್ಯಾರಾಮೀಟರ್ಗಳ ಮೇಲೆ ವಾಟರ್ ಪೊಲ್ಯೂಷನ್ ಏನಿದೆ ಅಂತ ನಾನು ಕಂಡುಹಿಡ್ಕೊಳ್ತಾ ಹೋಗ್ತೀನಿ. ಗೊತ್ತಿದೆ, ನಾನೇ ಪೊಲ್ಯೂಟ್ ಮಾಡಿದ್ದೀನಿ, ನಾನೇ ಹಾಳು ಮಾಡಿದ್ದೀನಿ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ದಟ್ ಈಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಸುಯೇಜ್ ಆ್ಯಂಡ್ ಡೊಮೆಸ್ಟಿಕ್ ವೇಸ್ಟ್ನ ನೀವು ಕನ್ಸಿಡರ್ ಮಾಡೋದಾದರೆ ಪ್ರಾಪರ್ ಸುಯೇಜ್ ಟ್ರೀಟ್ಮೆಂಟ್. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ, ಹೇಗೆ ಸುಯೇಜ್ ವಾಟರ್ನ ಅಥವಾ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ನ ಹೇಗೆ ಟ್ರೀಟ್ ಮಾಡೋದು ಅಂತ. ಪ್ರಿಲಿಮಿನರಿ, ಪ್ರೈಮರಿ, ಸೆಕೆಂಡ್ರಿ ಸ್ಟೇಜಸ್ ಅಂತ ಹೇಳ್ತೀವಿ, ಸೆಪ್ಟಿಕ್ ಟ್ಯಾಂಕ್ಸ್ ಅಂತ ಹೇಳ್ತೀವಿ, ರೀಸೈಕ್ಲಿಂಗ್ ವೇಸ್ಟ್ ವಾಟರ್ ಫಾರ್ ಇರಿಗೇಷನ್, ಅದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಅವ್ರು ಹೇಳೋ ಪ್ರಕಾರ ನೆಕ್ಸ್ಟ್ ಏನಾದರೂ ವಾರ ಆಗುತ್ತೆ ಅಂತಂದರೆ, ಈಗ ಹೆಂಗೆ ಆಯಿಲ್ ಸಲುವಾಗಿ ವಾರ ಆಗ್ತಿದೆ ಅದೇ ಸಲ ಸ್ವಲ್ಪ ದಿವಸ, ಸ್ವಲ್ಪ ವರ್ಷಗಳು ಬಿಟ್ಟ ಮೇಲೆ ನೀರಿಗೂ ಆಗ್ಬೋದು. ಯಾಕೆಂದರೆ ನಾವು ನೀರಿಗೆ ಬೆಲೆ ಕೊಡದೇ ಇರೋಗೆ ಹೇಗೆ ಬೇಕೋ ಹಾಗೆ ರ್ಯಾಂಡಮ್ ಆಗಿ ಅದಕ್ಕೆ ಬೆಲೆ ಇಲ್ದಂಗೆ ನಾವು ಉಪಯೋಗಿಸ್ತಾ ಇದ್ದೀವಿ. ಇದೇ ರೀತಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಕುಡಿಯೋಕ್ಕೆ ಯಾವುದೋ ಒಂದು ದಿವಸ ನೀರು ಇಲ್ದಂಗೆ ಆಗುತ್ತೆ. ನೀರಿಗೆ ಹೇಗೆ ಆಯಿಲ್ಗೆ, ಪೆಟ್ರೋಲ್ಗೆ ಹೇಗೆ ನಾವು ಜಗಳ ಮಾಡ್ತಾ ಇದ್ದೀವಲ್ಲ, ವಾರ್ ಮಾಡ್ತಾ ಇದ್ದೀವಲ್ಲ, ಇಡೀ ಪ್ರಪಂಚ ಅದಕ್ಕೋಸ್ಕರ ಒಡೆದಾಡ್ತಾ ಇದೆಯಲ್ಲ, ಆ ರೀತಿ ನೀರಿಗೂ ನಾವು ಒಡೆದಾಡೋ ಅಂಥ ಚಾನ್ಸಸ್ ಬರ್ಬೋದು. ಅದೆಲ್ಲ ಆಗದೇ ಇರಬೇಕು ಅಂತಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅಂದು ಗೊತ್ತಿದೆ, ನಮ್ಮ ಪರ್ಟಿಕ್ಯುಲರ್ಲಿ ಇಂಡಿಯನ್ ಫಿಲಾಸಫಿನಲ್ಲಿ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಗಂಗೆ ಪೂಜೆ ಇಲ್ದಲೇ ಮಾಡೋದಿಲ್ಲ. ಅಂದರೆ ನಾವು ಅಷ್ಟು ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ, ಗಂಗೆಗೆ, ವಾಟ್ರಿಗೆ. ಆ್ಯಕ್ಚುಲಿ ನೇಚರಲ್ಲಿ ಇರೋವಂಥದ್ದು, ನೇಚರ್ಗೆ ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು, ಅದಕ್ಕೆ ಹೆಲ್ಪ್ ಮಾಡೋವಂಥದ್ದು ಇಂಡಿಯನ್ ಫಿಲಾಸಫಿನಲ್ಲಿ ನಾವು ತುಂಬ ಕಾಣಿಸ್ತಾ ಹೋಗ್ತೀವಿ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಶಾಸ್ತ್ರೋಕ್ತವಾಗಿ ಮಾಡುವಂಥ ಕೆಲಸಕ್ಕೆ ಫಸ್ಟು ಯಾವಾಗೂ ನಾವೇನು ಮಾಡ್ತೀವಿ, ಗಂಗೆ ಪೂಜೆ ಮಾಡ್ತೀವಿ. ನದಿ ಇರ್ಬೋದು, ಕೆರೆ ಇರ್ಬೋದು, ಅದು ಯಾವುದೂ ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ಲೋಟದಲ್ಲೋ ಒಂದು ಚೊಂಬಲ ನೀರಿಟ್ಟು ಅದನ್ನೇ ಗಂಗೆ ಅಂದ್ಕೊಂಡು ಪೂಜೆ ಮಾಡ್ತೀವಿ. ಅಥವಾ ಯಾರೋ ಒಬ್ಬರು ಸಾಯ್ತಾ ಇದ್ದಾರೆ ಅಂದರೆ ಅವ್ರ ಬಾಯೊಳಗಡೆ ಗಂಗೆ ನೀರು ಬಿಡ್ತೀವಿ. ಅಂದರೆ ಅಷ್ಟು ಲೆವೆಲ್ ರೆಸ್ಪೆಕ್ಟ್ ನಾವು ನಮ್ಮ ಆ್ಯನ್ಸಿಸ್ಟರ್ಸು ಕೊಟ್ಟಿದ್ರು. ಅದು ನಾವು ಆ ಥರ ಬೆಲೆ ಕೊಡ್ತಾ ಇಲ್ಲ. ಈಗ ಹೇಗೆ ಬೇಕೋ ಅದನ್ನು ಏನು ಮಾಡ್ತಾ ಇದ್ದೀವಿ, ನಾವು ಹಾಳು ಮಾಡ್ತಾ ಇದ್ದೀವಿ, ಕಂಟ್ಯಾಮಿನೇಷನ್ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ದಿ ಗ್ರೀಡಿನೆಸ್. ನನಗೆ ಯಾರು ಹೆಂಗಾರ ಹಾಳಾಗೋಗ್ಲಿ, ನಾನು ಸುಖವಾಗಿದ್ರೆ ಆಯಿತು, ನನಗೆ ದುಡ್ಡು ಬಂದರೆ ಆಯಿತು ಅನ್ನೋ ರೀತಿಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ನನಗೆ ತೊಂದರೆ ಆಗ್ತಾ ಹೋಗುತ್ತೆ. ನಾನು ಇದೇ ರೀತಿ ಕಂಟ್ರೋಲ್ ಮಾಡಲಿಲ್ಲ, ನೀರಿಗೆ ಬೆಲೆ ಕೊಡಲಿಲ್ಲ, ಅದಕ್ಕೆ ರೆಸ್ಪೆಕ್ಟ್ ಕೊಡಲಿಲ್ಲ, ಅದನ್ನು ನಾನು ಕಂಟ್ಯಾಮಿನೇಟ್ ಮಾಡ್ದೆಲ್ಲ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿವಸ ನನಗೇನಾಗ್ಬೋದು, ಕುಡಿಯೋಕ್ಕೆ ನೀರಿಲ್ದಂಗೂ ಆಗುವಂಥ ಚಾನ್ಸಸ್ ಇರ್ಬೋದು. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಟೀಚರ್ಸ್ ಎಲ್ಲ ಹೇಳೋರು, ನೀವು ಸ್ವಲ್ಪ ವರ್ಷಗಳಾದಮೇಲೆ ನೀವೇನು ಮಾಡ್ತೀರಾ ಅಂತಂದರೆ ನೀರನ್ನ ತೊಗೊಂಡು ಹೋಗ್ತೀರಾ ಅಂತ. ನಾವು ಸಣ್ಣವರಿದ್ದಾಗ ಹೇಗಿರ್ತಿತ್ತು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಒಂದು ಜಾಗದಿಂದ, ಹೇಗೆ ನಾವು ಈಗ ವಾಟರ್ ಬಾಟ್ಲ್ಗಳಲ್ಲಿ ನೀರು ತುಂಬ್ಕೊಂಡು ಹೋಗ್ತೀವಲ್ಲ, ಹಾಗೆ ನೀರು ತುಂಬ್ಕೊಂಡು ಹೋಗುವಂಥದ್ದು ತುಂಬ ಕಡಿಮೆ. ರೈಲ್ ಚೊಂಬ ಅಂತ ಹೇಳ್ತಿದ್ರು, ರೈಲಲ್ಲಿ ಟ್ರಾವೆಲ್ ಮಾಡೋರು, ತುಂಬ ದೂರ ಟ್ರಾವೆಲ್ ಮಾಡೋರಷ್ಟೇ ಅದನ್ನು ತೊಗೊಂಡು ಹೋಗೋರು. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನೀರು ಸಿಗ್ತಿತ್ತು. ಯಾರೋ ಒಬ್ಬರು ಮನೆಗೆ ನನಗೆ ಬ್ಯಾರ್ಗೆ ನೀರು ಕೊಡಿ ಅಂದರೆ ನೀರು ಕೊಡ್ತಿದ್ರು. ಅಲ್ಲಲ್ಲಿ ಬಾವಿಗಳಿರ್ತಿತ್ತು. ನೀರು ನೆಡ್ಕೊಂಡು ಹೋಗೋರಿಗೆ, ಬಿಸಿಲಲ್ಲಿ ಹೋಗೋರಿಗೆ ಆಗಲಿ ಅಂತ ಅಲ್ಲಲ್ಲಿ ನೀರು ಶೇಖರಣೆ ಮಾಡಿ ಇಡ್ತಿದ್ರು. ಹಾಗಾಗಿ ಯಾವುದೇ ಕಾರಣಕ್ಕೆ ನಾವು ಸಣ್ಣವರಿದ್ದಾಗ
ಇದ್ದಾಗ ನೀರು ತೊಗೊಂಡು ಹೋಗ್ತಿಲ್ಲ. ಆಮೇಲೆ ಎಲ್ಲ ನೀರು ಏನಾಗ್ತಿತ್ತು ಅಂದರೆ ಪ್ಯೂರ್ ಫಾರ್ಮಲ್ಲಿ ಇರ್ತಿತ್ತು. ಈಗ ಹೇಗೆ ನೀವು ಡಿಸ್ಟಿಲರಿ ವಾಟರ್ಗಳನ್ನ, ಆ ಬಿಸ್ಲರಿ ವಾಟರ್ಗಳನ್ನ ತೊಗೊಳ್ತಿರಲ್ಲ, ಆ ರೀತಿಯ ವಾಟರ್ ತೊಗೊಳ್ಳೋ ನೆಸೆಸಿಟಿ ನಮ್ಗೆ ಇರ್ತಿರಲಿಲ್ಲ. ಎಲ್ಲೋ ಕೇಳ್ತಿದ್ವಿ, ಎಲ್ಲಿ ನೀರು ಸಿಗ್ತಿತ್ತಲ್ಲ, ಬಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಅಥವಾ ಅದು ನೆಡ್ಕೊಂಡು ಆಗಿರ್ಬೋದು, ಎಲ್ಲ ಕಡೆಗೂ ನಾವು ಹಾಗೆ ಇದಕ್ಕೆ ನೆಲ್ಲಿಗೆ ಹೆಂಗೆ ಅಂದರೆ ಬಾಯಿ ಹಿಡಿದು ನೀರು ಕುಡಿತಿದ್ವಿ ನಾವು, ಅಷ್ಟು ಅದು ಪ್ಯೂರ್ ಆಗಿತ್ತು. ಆದರೆ ಈಗ ಏನು ಮಾಡಿದ್ವಿ, ಬಿಕಾಸ್ ಆಫ್ ದಿ ಸ್ಯೂಯೇಜ್ ಅಥವಾ ಡೊಮೆಸ್ಟಿಕ್ ವೇಸ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಆಗಿರ್ಬೋದು, ಈ ಥರ ನಾವೇನು ಮಾಡಿದ್ವಿ, ಪೊಲ್ಯೂಟ್ ಮಾಡಿರೋದ್ರಿಂದ ನನಗೆ ಅದು ತುಂಬ ತೊಂದರೆಗಳನ್ನ ಕೊಡ್ತಾ ಇದೆ. ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಅಲ್ಲಲ್ಲೇ ಸ್ಟಾಪ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದ್ರೆ ನನಗೆ ತೊಂದರೆ ಆಗ್ತಾ ಹೋಗುತ್ತೆ. ಅದೇ ಥರ ಇಂಡಸ್ಟ್ರಿಯಲ್ ಎಫ್ಲೂಯೆಂಟಿಂದನೂ ನನಗೆ ಕಂಟ್ಯಾಮಿನೇಷನ್ ಆಗುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ, ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಿದ್ದಾವೆ, ಅದನ್ನು ಹಾಕಬೇಕು. ಆಲ್ಕಲಿ, ಅದು ಏನಾದರೂ ಆಸಿಡಿಕ್ ಇಂಪ್ಯೂರಿಟೀಸ್ ಇದ್ದರೆ ಆಲ್ಕಲಿ ಹಾಕಿ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು. ಆಲ್ಕಲಿ ಇತ್ತು ಅಂತಂದರೆ ಆ್ಯಸಿಡ್ ಹಾಕಿ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು. ಹೆವಿ ಮೆಟಲ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ತೆಗಿಬೇಕು. ಅದಕ್ಕೆ ಕರೆಕ್ಟಾಗಿ ಡಿಸ್ಚಾರ್ಜ್ ಮಾಡಬೇಕು, ಅದನ್ನು ಸಪ್ರೇಟ್ ಮಾಡಬೇಕು. ಅದನ್ನೆಲ್ಲ ಆ ಇಂಡಸ್ಟ್ರಿಯವ್ರದ್ದು ಮಾರಲ್ ಆಬ್ಲಿಗೇಷನ್ ಆಗುತ್ತೆ, ಅವ್ರು ಮಾಡಲೇಬೇಕಾಗತ್ತೆ. ಅದೆಲ್ಲ ಅಗ್ರಿಕಲ್ಚರ್ ಉಂಟು, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಎಷ್ಟು ಯೂಸ್ ಮಾಡಬೇಕು, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡಬೇಕು, ಆರ್ಗ್ಯಾನಿಕ್ ಆಗಿರುವಂಥದ್ದನ್ನು ಯೂಸ್ ಮಾಡಬೇಕು, ಬಫರ್ ಸ್ಟ್ರಿಪ್ಸ್ನ ಯೂಸ್ ಮಾಡಬೇಕು, ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿಯಾಗಿ ನನಗೆ ನಾನೇ ಕಂಟ್ರೋಲ್ ಮಾಡಿಕೊಂಡು ಆ ವಾಟರ್ ಪೊಲ್ಯೂಷನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆಯಿಲ್ ಪೊಲ್ಯೂಷನ್, ಆಯಿಲ್ ಬರುವಂಥದ್ದು ಸ್ಪಿಲ್ ಆಗುತ್ತೆ, ಸಾಧ್ಯ ಆದಷ್ಟು ಸ್ಟ್ರಿಕ್ಟ್ ಮಾನಿಟರಿಂಗ್ ಆಫ್ ದಿ ಶಿಪ್ಪಿಂಗ್ ಆ್ಯಂಡ್ ರಿಫೈನರೀಸ್ ಮಾಡಬೇಕಾಗತ್ತೆ. ಎರೋಷನ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಏರಿಯಾಗಳಿಂದನೂ ಹೋಗ್ತವೆ, ಅಫಾರೆಸ್ಟೇಷನ್, ಎಲ್ಲ ಕಾಡುಗಳನ್ನ ಕರೆದು ಎಲ್ಲನೂ ನಾಡುಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಬೆಳೆಯೋಕ್ಕೆ ನಮಗೆ ಸಾಯಿಲ್, ಅದರಿಂದ ನೀರು ಕಾಡಿಲ್ಲದೆ ಇರೋದಕ್ಕೋಸ್ಕರ ಸಾಯಿಲ್ ಕರೋಷನ್, ಕನ್ಸರ್ವೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಕಂಟ್ರೋಲ್ಡ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು, ಸ್ಲಿಟ್ ಟ್ರ್ಯಾಪ್ಸ್, ಅದೆಲ್ಲ ಮಾಡಬೇಕು. ಜನರಲ್ ಮೆಷರ್ ಏನಂದರೆ ಪಬ್ಲಿಕ್ ಅವೇರ್ನೆಸ್, ನಮಗೆ ಅವೇರ್ನೆಸ್ ಬರಬೇಕು, ಸ್ಟ್ರಿಕ್ಟ್ ರೆಗ್ಯುಲೇಷನ್ ಮಾಡಬೇಕು. ಇದೆಲ್ಲ ನೀರಿಗೆ ಬಿಟ್ಟರೆ ಹೇಗಾಗುತ್ತೆ, ಜೀವಚರಗಳಿಗೆ, ಜಲಚರಗಳಿಗೆ ತೊಂದರೆ ಆಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ಗೆ ತೊಂದರೆ ಆಗುತ್ತೆ, ಅವರ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ. ಇದು ನಾವು ಅವ್ರಿಗೆ ತಿಳಿಸಿ ಕೊಡಬೇಕಾಗತ್ತೆ. ಬರೀ ದುಡ್ಡೊಂದೇ ಅಲ್ಲ, ಈ ಮೆಥಡ್ಗಳಲ್ಲೂ ನೀವು ಅದನ್ನು ಫಾಲೋ ಮಾಡಬೇಕು. ರೀಸೈಕ್ಲಿಂಗ್ ಹೆಂಗೆ ಮಾಡಬೇಕು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಂಗೆ ಮಾಡಬೇಕು, ಅದೆಲ್ಲ ನಾವು ಹೇಳಬೇಕಾಗತ್ತೆ. ಸೊ ಈ ರೀತಿಯಾಗಿ ವಾಟರ್ ಪೊಲ್ಯೂಷನ್ಗೆ ಮೆನಿ ರೀಸನ್ಸ್ ಆರ್ ದೇರ್. ರೀಸನ್ಸ್ ಗೊತ್ತಿದ್ದಾಗ ಅದನ್ನು ಅವಾಯ್ಡ್ ಮಾಡಿದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೇನ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಕಾಮೆಂಟ್ ಬಿಲೋ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ಕೆಮಿಸ್ಟ್ರಿ ವಿಡಿಯೋಸ್. ನೆಕ್ಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ಆಫ್ sewage and industrial effluents. That's one of the major concern for the water pollution that I'll continue in the next video. Thank you. All the best. Good luck.